ಕಂಪ್ರೆಷನ್ ಮೂವ್ಮೆಂಟ್ಸ್ ಮಾಡೋಣ. ಸೊ ಕಂಪ್ರೆಷನ್ ಅಂದರೆ ಏನು? ಒತ್ತಡ ಕೊಡೋದು ಅಥವಾ ಪ್ರೆಷರ್ ಕೊಡೋದು ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನು ಮಾಡ್ತೀವಿ, ಫಸ್ಟ್ ಪ್ರಾಕ್ಟೀಸನ್ನು ಅಬ್ಸರ್ವ್ ಮಾಡಿ. ಇದರಲ್ಲೂ 4 ರೀತಿ ಪ್ರಾಕ್ಟೀಸಸ್ ಇದೆ. ಫಸ್ಟ್ ಒಂದು ಫಾರ್ವರ್ಡ್ ಮೂಮೆಂಟ್ ಮಾಡ್ತೀವಿ. ನಿಮ್ಮ ಹಸ್ತವನ್ನು ತಗೊಂಡು ನಿಮ್ಮ ಹಣೆ ಮೇಲೆ ಇಟ್ಕೋತೀರಿ. ಎಸ್, ಸೊ ಹಣೆ ಮೇಲೆ ಇಟ್ಟು ನಿಮ್ಮ ಹಸ್ತದಿಂದ ಅಥವಾ ಕೈಯಿಂದ ನೀವು ಹಣೆಗೆ ಪ್ರೆಷರ್ ಕೊಡ್ತೀರಾ, ಕತ್ತಿಂದ ನೀವು ಕೈಗೆ ಪ್ರೆಷರ್ ಕೊಡ್ತೀರಾ. ಸೊ ಎರಡೂ ಕಡೆಯಿಂದ ಈಕ್ವಲ್ ಪ್ರೆಷರ್ ಬರಬೇಕು. ಓಕೆ, ಸೊ ನೋಡಿ, ಈಗ ಕೈಯಿಂದ ತಲೆಗೆ ಪ್ರೆಷರ್ ಕೊಡ್ತಾ ಇದ್ದೀನಿ, ತಲೆಯಿಂದ ಹಾಗೆ ಕೈ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಎರಡೂ ಕಡೆ ನೀವು ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಮಸಲ್ಸ್ ಏನಿದೆ ಸ್ಟ್ರೆಂಥನ್ ಆಗುತ್ತೆ. ಸೊ ಮುಂಚೆನೇ ಹೇಳಿದೆ ನಾನು, ತಲೆನೋವು ಬಂದಾಗ ನಿಮಗೆ ನೆಕ್ ಮಸಲ್ ಸಹ ಸ್ಟಿಫ್ ಆಗುತ್ತೆ, ಮಸಲ್ಸ್ ಎಲ್ಲ ಸೆಳೆತ ಬಂದಂಗೆ ಆಗುತ್ತೆ. ಸೊ ಅದನ್ನು ರಿಲ್ಯಾಕ್ಸ್ ಮಾಡೋದಕ್ಕೋಸ್ಕರ ಈ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋಣ. ಕೈಯನ್ನು ಹಣೆ ಮೇಲೆ ಇಟ್ಕೊಳ್ಳಿ. ಎರಡೂ ಕಡೆಯಿಂದ ಪ್ರೆಷರ್ ಕೊಡಿ, ಕೈಯಿಂದಾನು ಪ್ರೆಷರ್ ಕೊಡಿ, ಕತ್ತಿಂದಾನು ಪ್ರೆಷರ್ ಕೊಡಿ. ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಇನ್ನೊಂದ್ಸಲ ಕೈಯಿಂದ ಪ್ರೆಷರ್ ಕೊಡಿ, ಕತ್ತಿಂದಾನು ಪ್ರೆಷರ್ ಕೊಡಿ, ರಿಲ್ಯಾಕ್ಸ್. ಕೊನೆಯ ಸುತ್ತು ಎರಡೂ ಕಡೆಯಿಂದ ಪ್ರೆಷರ್ ಕೊಡಿ, ರಿಲ್ಯಾಕ್ಸ್ ಮಾಡಿ. ಓಕೆ, ಸೊ ನೋಡಿ, ಇದರೆಲ್ಲ ಫ್ರಂಟಲ್ಲಿ ಮಾಡಿದ್ವಿ. ಈಗ ಸೈಡಲ್ಲಿ ಹೇಗೆ ಮಾಡೋದು? ಇದೇ ರೀತಿ ಹಸ್ತವನ್ನು ರೈಟ್ ಸೈಡಿಗೆ ಇಟ್ಕೊಳ್ಳಿ ತಲೆಗೆ. ಓಕೆ, ಮತ್ತೆ ಕೈಯಿಂದ ಪ್ರೆಷರ್ ಕೊಡಿ, ಕತ್ತಿಂದ ಸಹ ಪ್ರೆಷರ್ ಕೊಡಿ, ಎರಡೂ ಕಡೆಯಿಂದ ಪ್ರೆಷರ್ ಕೊಡಬೇಕು. ಓಕೆ, ಕಣ್ಮುಚ್ಚಿ ಪ್ರಾಕ್ಟೀಸ್ ಮಾಡಿ. ಎಸ್, ರಿಲ್ಯಾಕ್ಸ್ ಮಾಡಿ, ಮತ್ತೆ ಪ್ರೆಷರ್ ಕೊಡಿ, ರಿಲ್ಯಾಕ್ಸ್, ಪ್ರೆಷರ್ ಕೊಡಿ, ರಿಲ್ಯಾಕ್ಸ್. ಕೊನೆಯ ಸುತ್ತು ಪ್ರೆಷರ್ ಕೊಡಿ, ಸ್ಲೋಲಿ ರಿಲ್ಯಾಕ್ಸ್. ಓಕೆ, ಸೊ ಇದೇ ರೀತಿ ಎಡಗಡೆ ಸಹ ಮಾಡೋಣ. ಸೊ ಕೈಯಿಂದ ಎಡಗಡೆ ತಲೆ ಮೇಲೆ ಪ್ರೆಷರ್ ಕೊಡಿ, ಕಣ್ಮುಚ್ಚಿ, ರಿಲ್ಯಾಕ್ಸ್ ಮಾಡಿ. ಎರಡೂ ಕಡೆಯಿಂದ ಪ್ರೆಷರ್ ಹೋಗಬೇಕು. ಮತ್ತೊಮ್ಮೆ ಪ್ರೆಷರ್, ರಿಲ್ಯಾಕ್ಸ್, ಪ್ರೆಷರ್, ರಿಲ್ಯಾಕ್ಸ್, ಪ್ರೆಷರ್, ರಿಲ್ಯಾಕ್ಸ್. ಕೊನೆಯ ಸುತ್ತು ಪ್ರೆಷರ್ ಕೊಡಿ ಎರಡೂ ಕಡೆಯಿಂದ, ಈಗ ರಿಲ್ಯಾಕ್ಸ್ ಮಾಡಿ. ಎಸ್, ಸೊ ಈಗ ಫ್ರಂಟ್ ಆಯಿತು, ಸೈಡ್ಸ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಹಿಂದೆಗಡೆಯಿಂದ ಪ್ರೆಷರ್ ಕೊಡೋಣ. ಹೇಗೆ ಕೊಡೋದು? ಎರಡೂ ಕೈಯನ್ನು ಇಂಟರ್ಲಾಕ್ ಮಾಡಿ. ಇಂಟರ್ಲಾಕ್ ಮಾಡಿ ಏನು ಮಾಡ್ತೀರಾ, ಹಿಂದೆಗಡೆ ತಲೆ ಹತ್ರ ಇಟ್ಕೋತೀರಾ. ಎಸ್, ಸೊ ಈಗ ಕೈಯಿಂದ ತಲೆ ಮೇಲೆ ಪ್ರೆಷರ್ ಕೊಡಿ, ತಲೆಯನ್ನು ಹಿಂದಕ್ಕೆ ಪುಷ್ ಮಾಡಿ. ಎಸ್, ಮತ್ತೆ ರಿಲ್ಯಾಕ್ಸ್ ಮಾಡಿ. ಸೊ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋಣ. ಕಣ್ಮುಚ್ಚಿ, ಎರಡೂ ಕಡೆಯಿಂದ ಪ್ರೆಷರ್ ಕೊಡಿ, ವೆರಿ ಗುಡ್, ರಿಲ್ಯಾಕ್ಸ್. ಮತ್ತೊಮ್ಮೆ ಪ್ರೆಷರ್, ರಿಲ್ಯಾಕ್ಸ್, ಪ್ರೆಷರ್, ರಿಲ್ಯಾಕ್ಸ್, ಪ್ರೆಷರ್, ರಿಲ್ಯಾಕ್ಸ್. ಕೊನೆಯ ಸುತ್ತು ಎರಡೂ ಕಡೆ ಪ್ರೆಷರ್ ಕೊಡಿ, ನಿಧಾನಕ್ಕೆ ರಿಲೀಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಎಸ್, ಸೊ ಕಣ್ಮುಚ್ಚೆ ಇರಲಿ, ಅಬ್ಸರ್ವ್ ಮಾಡಿ ಕುತ್ತಿಗೆಯಲ್ಲಿ ಮತ್ತು ಕೈಯಲ್ಲಿ ಹೇಗೆ ಫೀಲ್ ಆಗ್ತಿದೆ ಸೆನ್ಸೇಷನ್ಸ್ ಅಂತ. ಓಕೆ, ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಹೋಗೋಣ. ಸೊ ಈಗ ಕುತ್ತಿಗೆ ಪ್ರಾಕ್ಟೀಸಸ್ ಆಯಿತು. ನೆಕ್ಸ್ಟ್ ಏನು ಪ್ರಾಕ್ಟೀಸ್ ಮಾಡೋಣ? ಕಣ್ಣಿನ ಪ್ರಾಕ್ಟೀಸಸ್ ಮಾಡೋಣ. ಸೊ ಐ ಮೂವ್ಮೆಂಟ್ಸ್ ಏನಕ್ಕೆ ಮಾಡಬೇಕು ನಾವು ಮೈಗ್ರೇನ್ ಇದ್ದಾಗ? ಸೊ ಕತ್ತಿನ ಮೂವ್ಮೆಂಟ್ ಮತ್ತು ಕಣ್ಣಿನ ಮೂವ್ಮೆಂಟು ಎರಡನ್ನು ನೀವು ನಿಮಗೆ ಆ್ಯಕ್ಟಿವ್ ಆಗಿ ಮೈಗ್ರೇನ್ ಇದ್ದಾಗ, ತಲೆನೋವು ಇದ್ದಾಗಲೂ ಸಹ ಮಾಡ್ಬೋದು. ಸೊ ಯಾಕೆ ಹೆಲ್ಪ್ ಮಾಡುತ್ತೆ? ಸೊ ಇದರಲ್ಲಿ ನಿಮ್ಗೆ ಹೇಳಿದಾಗಲೇ ನಾನು ಸ್ಟಿಫ್ನೆಸ್ ಇರುತ್ತೆ, ಆ ಸ್ಟಿಫ್ನೆಸ್ನ ರಿಲೀಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಕಣ್ಣಿನ ಮೂವ್ಮೆಂಟ್ ಏನಕ್ಕೆ ಮಾಡಬೇಕು? ಕಣ್ಣಲ್ಲಿ ನಾನು ಆಗಲೇ ಹೇಳಿದೆ, ತಲೆನೋವು ಬರೋಕ್ಕೆ ಮುಂಚೆ ನಿಮಗೆ ಮಂಜಾಗೋದಿರುತ್ತೆ ವಿಷನ್ನು, ಮತ್ತು ಬ್ಲ್ಯಾಕ್ಔಟ್ ಆಗೋದು, ಏನು ಕಾಣಿಸದೇ ಇರೋ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಇದನ್ನು ಸ್ವಲ್ಪ ಟಾಲರಬಲ್ ಆಗಿ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ನೋಡಿ, ಫಸ್ಟ್ ನಾವು ಬಂದ್ಬಿಟ್ಟು ಹಸ್ತಘರ್ಷಣೆಯನ್ನು ಮಾಡ್ತೀವಿ. ಹೇಗೆ ಮಾಡೋದು ಹಸ್ತಘರ್ಷಣೆಯನ್ನು? ಎರಡೂ ಕೈಗಳನ್ನು ಉಜ್ತೀರ. ಓಕೆ, ಇದನ್ನು ಮಾಡಿದ ಮೇಲೆ ಏನು ಮಾಡ್ತೀರಾ? ಕೈಗಳನ್ನು ಬಟ್ಟಲಿನ ಆಕಾರದಲ್ಲಿ ಮಾಡ್ಕೋತೀರ. ಸೊ ಹೀಗೆ ನೇರವಾಗಿ ಕೈಯನ್ನು ಕಣ್ಮೇಲೆ ಇಟ್ಕೋಬಾರ್ದು, ಬಟ್ಟಲಿನ ಆಕಾರಕ್ಕೆ ಮಾಡಬೇಕು. ಸೊ ಇದು ಮಾಡಿದ ಮೇಲೆ ಏನು ಮಾಡ್ತೀರಾ? ಕಣ್ಣಿನ ಸುತ್ತ ಕೈಯನ್ನು ಇಡಬೇಕು, ಕಣ್ಣಿಗೆ ಕೈಯನ್ನು ತಾಗಿಸಬಾರ್ದು, ಕಣ್ಣಿನ ಸುತ್ತ ಮಾತ್ರ ಕೈಯನ್ನು ಇಟ್ಕೋತೀರ. ಓಕೆ, ಮತ್ತೆ ರಿಲೀಸ್ ಮಾಡ್ತೀರ. ಸೊ ಈಗ ಮಾಡಿದಾಗ ಏನಾಗುತ್ತೆ? ಶಾಖ ಕೊಡ್ತೀರ ನೀವು ಕಣ್ಣಿನ ಸುತ್ತ. ಸೊ ಆಗೇನಾಗುತ್ತೆ, ಕಣ್ಣಿನ ಸುತ್ತ ಸಣ್ಣ ಸಣ್ಣ ಮಸಲ್ಸ್ ಏನಿರುತ್ತೆ ಆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಎಸ್, ಸೊ ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ. ಈಗ ಒಟ್ಟಿಗೆ ಮಾಡೋಣ. ಎರಡು ಕೈಗಳನ್ನು ಉಜ್ಜಿ ಹಸ್ತಘರ್ಷಣೆಯನ್ನು ಮಾಡಿ, ಬಟ್ಟಲಿನ ಆಕಾರ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ, ಮತ್ತೆ ರಿಲೀಸ್ ಮಾಡಿ. ಇನ್ನೊಂದ್ಸಲ ಮಾಡೋಣ. ಹಸ್ತಘರ್ಷಣೆ, ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಈಗ ಕಣ್ಣು ಮುಚ್ಚಿರ್ಲಿ, ನಿಧಾನವಾಗಿ ರಿಲೀಸ್ ಮಾಡಿ. ಎಸ್, ಸೊ ಪಾಮಿಂಗ್ ಪ್ರಾಕ್ಟೀಸ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ಐ ಅಪ್ ಆ್ಯಂಡ್ ಡೌನ್ ಮೂಮೆಂಟ್. ಸೊ ಏನಾಗುತ್ತೆ ಐ ಅಪ್ ಆ್ಯಂಡ್ ಡೌನ್ ಮೂಮೆಂಟಲ್ಲಿ?
ಸೊ ಕಣ್ಣನ್ನು ಮೇಲೆ ಕೆಳಗೆ ನೋಡ್ತಾರೆ. ಇದರಲ್ಲಿ ಎಲ್ಲ ಐ ಮೂಮೆಂಟಲ್ಲೂ ಒಂದು ಗಮನ ಇಟ್ಕೋಬೇಕು, ನಾವು ಕಣ್ಣನ್ನು ಮಾತ್ರ ಮೂವ್ ಮಾಡಬೇಕು. ಕತ್ತನ್ನೇ ಈ ರೀತಿ ಮೇಲೆ ಕೆಳಗೆ ಸೈಡ್ಗೆ ಯಾವುದೇ ರೀತಿ ತಿರುಗಿಸೋ ಹಾಗಿಲ್ಲ. ಸೊ ಕುತ್ತಿಗೆ ನೇರವಾಗೇ ಇರಬೇಕು. ಎಸ್, ಸೊ ಅಬ್ಸರ್ವ್ ಮಾಡಿ ಒಂದ್ಸಲ ಹೇಗೆ ಮಾಡ್ತೀನಿ ಅಂತ, ಆಮೇಲೆ ಒಟ್ಟಿಗೆ ಮಾಡೋಣ ನಾವು. ಸೊ ಕುತ್ತಿಗೆ ನೇರವಾಗಿದೆ, ಬೆನ್ನು ನೇರವಾಗಿದೆ, ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ. ಎಸ್, ಈಗ ನಿಧಾನವಾಗಿ ಮೇಲ್ ನೋಡಿ, ಮತ್ತೆ ಕೆಳಗೆ, ಮೇಲೆ, ಕೆಳಗೆ. ಎಸ್, ಗೊತ್ತಾಯ್ತಲ್ಲ? ಸೊ ಕಣ್ಣನ್ನು ಮಾತ್ರ ಮೂವ್ ಮಾಡಬೇಕು. ಈಗ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋಣ, ಜೊತೆಗೆ ಮಾಡಿ. ಮೇಲ್ ನೋಡಿ, ಕೆಳಗೆ, ಮತ್ತು ಮೇಲ್ ನೋಡಿ, ಕೆಳಗೆ, ಮೇಲೆ, ಕೆಳಗೆ, 2 ಸುತ್ತು ಮೇಲೆ, ಕೆಳಗೆ, ಮೇಲೆ, ಕೆಳಗೆ, ಮೇಲೆ, ಕೆಳಗೆ. ನಿಧಾನವಾಗಿ ಕಣ್ಮುಚ್ಚಿ, ಮತ್ತೊಮ್ಮೆ ಹಸ್ತಘರ್ಷಣೆ. ಶಾಖವನ್ನ ಕಣ್ಣಿನ ಸುತ್ತ ಇಟ್ಕೊಳ್ಳಿ. ಈಗ ರಿಲ್ಯಾಕ್ಸ್ ಮಾಡಿ.